ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನಮಸ್ಕಾರ. ಸಾಟರ್ಡೆ ಎಪಿಸೋಡು ವೀಕೆಂಡ್ ವಿತ್ ಸುದೀಪ್ ಎಪಿಸೋಡ್ದು ಸ್ವಲ್ಪ ಮಾತಾಡೋಣ. ಯಾಕೆ ಸುದೀಪ್ ಸರು ಅಷ್ಟೊಂದು ಟಾಪಿಕ್ಸ್ ಇದ್ರೂ ಮಾತಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ, ಒಂದು ಕ್ವಶನ್ನು. ತುಂಬಾ ಟಾಪಿಕ್ಸ್ ಇತ್ತು ಮಾತಾಡೋವಂಥದ್ದು, ಸೀರಿಯಸ್ಸಾಗೆ ತೊಗೊಂಡಿಲ್ಲ ಅನಿಸುತ್ತೆ. ಯಾಕೋ ಸುದೀಪ್ ಸರು ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಕಳ್ಕೊತಾ ಇದ್ದಾರೆ ಅನಿಸುತ್ತೆ. ಏನು ಮಾತಾಡೇ ಇಲ್ಲ ನನಗನ್ಸ್ದಂಗೆ. ತುಂಬಾ ಕೇಳೋದಿತ್ತು, ತುಂಬಾ ಹೇಳೋದಿತ್ತು. ಸುದೀಪ್ ಸರ್ ಯಾಕೋ ಅಷ್ಟೊಂದು ನಮಗೆ ಅನಿಸ್ದಂಗೆ ಕಾನ್ಸಂಟ್ರೇಟ್ ಮಾಡಿಲ್ಲ, ಮಾತಾಡಲಿಲ್ಲ. ಇಲ್ಲಾಂದರೆ ಇವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಏನಾದರೂ ಸುಮ್ಮನೆ ಆಗಿದ್ದಾರೇನೋ ಗೊತ್ತಿಲ್ಲ. ಯಾಕೆ ಸುದೀಪ್ ಸರ್ ಈ ಥರ ಮಾಡಿದ್ರು ಅಂತ ಗೊತ್ತಿಲ್ಲ. ಈ ವಾರ ಎಸ್ಪೆಷಲಿ ಈ ವಾರ ತುಂಬ ಹರ್ಟಾಗಿದೆ ಎಲ್ಲ ಆಡಿಯನ್ಸ್ಗೆ, ಫ್ಯಾನ್ಸ್ಗೆಲ್ಲ. ಸುದೀಪ್ ಸರ್ ತುಂಬಾ ಮಾತಾಡೋದಿದ್ರು, ಮಾತಾಡಿಲ್ಲ. ಅಂದರೆ ಒಂದು ಸ್ವಲ್ಪ ಅವ್ಳು ರಾಶಿಕಾ ಸುರಾಜ್ ಲವ್ ಸ್ಟೋರಿ ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಮಾತಾಡಿದ್ರು. ಅವ್ರಿಗೊಂಚೂರು ಚಪ್ಪಲಿಲಿ ಹೊಡೆದಂಗೆ ಹೇಳಿದ್ರು, ಸ್ಲಿಪ್ಪರ್ ಶಾಟು. ಅವಳಿಗೆ ಮಾನ ಮರ್ಯಾದೆ ಇಲ್ಲ ರಾಶಿಕಾಗೆ, ಅವಳಿಗೊಂದು ಸ್ವಲ್ಪ ಹೋಗಿದ್ರು, ಬುದ್ಧಿಲ್ಲ, ಇಂಡೈರೆಕ್ಟಾಗಿ ಹೇಳಿದ್ರು. ಇನ್ನು ಕಾವ್ಯ ಮತ್ತು ಗಿಲ್ಲಿಗೆ ಯಾಕೆ ಈ ಥರ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ನಿಧಾನಿಸಿ ಯೋಚಿಸಿದಾಗ ಅಂತ ಏನೋ ಹಾಡು ಹೇಳ್ಬಿಟ್ಟು ಗಿಲ್ಲಿಗೆ ಆ ಥರ ಮಾಡಿದ್ದಾರೆ. ನಂಗೆ ಅನಿಸ್ದಾಗ ಗಿಲ್ಲಿದೇನು ತಪ್ಪೇ ಇರಲಿಲ್ಲ. ಗಿಲ್ಲಿಗೇನೋ ಸ್ವಲ್ಪ ಬೈದಂಗಿತ್ತು. ಅದು ಬಿಟ್ಟರೆ ನೆಕ್ಸ್ಟು ಅಶ್ವಿನಿ ಗೌಡ, ರಿಷಾ ಗೌಡ, ಇವಳು ರಾಶಿಕಾ, 3 ಜನ ಸೇರ್ಕೊಂಡು ಮಾಡಿದ್ದಿತ್ತು ತುಂಬಾ ಇತ್ತು. ತುಂಬಾ ಮಾತಾಡೋದಿತ್ತು. ಈ ರಕ್ಷಿತಾ ಬಗ್ಗೆ ಮಾತಾಡೋದಿತ್ತು. ಯಾಕೋ ರಕ್ಷಿತಾ ಅವಳ ಪಾಡಿಗೆ ಅವಳು ಸುಮ್ಮನೆ ಆಗಿಬಿಟ್ಲು ಅನಿಸುತ್ತೆ. ಅಲ್ಲಿ ಎಲ್ಲರ ಮುಂದೆ ಕೇಳಿದಾಗ, ಇಲ್ಲ ನನಗೆ ಅನ್ಕಂಫರ್ಟಬಲ್ ಆಯಿತು, ನನಗೆ ಅವ್ರು ಹಿಡ್ದಿದ್ದು ತಪ್ಪು ಅಂತಲೇ ಅನಿಸಿತ್ತು ಅಂತ ಹೇಳ್ಬೋದಾಗಿತ್ತು. ಅಂದರೆ ಅವರು ಆಟದ ಬರದಲ್ಲಿ ಅವ್ರಿಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಮಾಡಿದ್ದಾರೆ. ಮತ್ತು ಇವಳು ಕೂಡ ಹೈಡ್ ಮಾಡಿದ್ದಾಳೆ. ಇದು ಬಿಟ್ಟರೆ ನಂಗೆ ಅನಿಸ್ದಂಗೆ ಅವಳು ಅಷ್ಟೆಲ್ಲ ಕೇಳ್ಕೊಂಡ್ರು ರಘು ಸರು ಇಲ್ಲ ನಾನು ರೀಮ್ಯಾಚ್ ಆಡಿಸ್ತೀನಿ ಅಂತ ಹೇಳಿದ್ರು ಅಲ್ಲಿ ಇವ್ರು ಬಿಡ್ಬೋದಾಗಿತ್ತು, ಬಿಟ್ಟಿಲ್ಲ. ಇವ್ರು ಗೊತ್ತಿದ್ದು ಬಿಟ್ರೋ ಇಲ್ಲ ಗೊತ್ತಿಲ್ದಿರನೇ ಇದು ಮಾಡಿದ್ರೋ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ರೂ ಮಾತಾಡೋದು ಸುದೀಪ್ ಸರು ತುಂಬಾ ಕ್ಯಾಶುವಲಾಗಿ ತೊಗೊಂಬಿಟ್ರು. ಅಷ್ಟೊಂದು ಮಾತಾಡಲಿಲ್ಲ ಸುದೀಪ್ ಸರ್. ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು, ಆ್ಯಕ್ಚುಲಿ ಮಾತಾಡಬೇಕಾಗಿತ್ತು. ಕೇಳಿಬಿಟ್ರು, ಇಲ್ಲ ಸರ್ ಅವರು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಪಾಪ ಅವ್ಳಿಗೇನು ಏನು ಗೊತ್ತಾಗಿಲ್ಲ, ಬಿಟ್ಬಿಟ್ಲು, ಅಷ್ಟಕ್ಕೆ ಬಿಟ್ಬಿಟ್ರು ಮ್ಯಾಟ್ರು. ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ತುಂಬಾ. ಇವ್ರದ್ದು ಕಿತ್ತೋಗಿರೋ ಲವ್ ಸ್ಟೋರಿ ಬರೀ ಇವರಿಬ್ಬರದು ತೋರಿಸ್ಕೊಂಡಿರ್ತಾರೆ. ವೇಸ್ಟ್ ನನ್ನ ಮಕ್ಕಳು ಇವ್ರು. ಬಿಗ್ ಬಾಸ್ಗೆ ಅನ್ಫಿಟ್ಟು ರಾಶಿಕಾ ಮತ್ತು ಸೂರಜ್. ಬರೀ ಲವ್ ಟಾಪಿಕ್ಕು ಅದು ಇದು. ಫ್ಯಾಮಿಲಿಗಳು ಅವ್ರು ಇದೇನಾ, ಇವ್ರು ನೋಡಿ ಇನ್ಸ್ಪೈರ್ ಆಗಬೇಕಾ? ನನಗೇನೋ ಇದೇನೋ ತುಂಬ ವರ್ಸ್ಟ್ ಅನ್ನಿಸ್ತೈತೆ. ಇನ್ನು ಇವಳು ಅಶ್ವಿನಿ ಗೌಡ ಬಗ್ಗೆ ಬಂದರೆ ತುಂಬಾ ಮಾತಾಡೋದಿತ್ತು. ಅವಳು ಅಷ್ಟೇ ಸುಮ್ಮನೆ ಜಗಳ, ಬೆಳೆದಿರೋ ಜಗಳ. ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಇವನು ಕ್ಯಾಪ್ಟನ್ ಆಗವನೇ, ಅದೇನಂತ ಕ್ಯಾಪ್ಟನ್ ಅದನ್ನೋ ಗೊತ್ತಿಲ್ಲ, ವೇಸ್ಟು ಧನುಷು. ಮತ್ತು ಇವರು ಯಾರು ರಘು ಸರ್ ಬಗ್ಗೆ, ಅವ್ರ ಬಗ್ಗೆ ಏನೋ ಸ್ವಲ್ಪ ರೆಸ್ಪೆಕ್ಟ್ ಬಂತು. ಏನು ಕಿಚ್ಚನ ಚಪ್ಪಾಳೆ ಸಿಕ್ತು ಅವ್ರಿಗೆ, ಪರವಾಗಿಲ್ಲ, ಡಿಸರ್ವಿಂಗ್ ಇದ್ದಾರೆ, ಓಕೆ. ಅದೊಂದು ಬಿಟ್ಟರೆ ಇನ್ನು ಸಾಟರ್ಡೆ ಎಪಿಸೋಡಲ್ಲಿ ಯಾವುದೇ ಥರ ಕಂಟೆಂಟ್ ಇರಲಿಲ್ಲ, ಮಾತಾಡೋ ಅಂಥದ್ದು ಇರಲಿಲ್ಲ, ಏನೂ ಇರಲಿಲ್ಲ. ಯಾಕೆ ಸುದೀಪ್ ಸರ್ ಇಷ್ಟೊಂದು ಡೌನ್ ಆಗಿಬಿಟ್ರು ಈ ವೀಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರಿಗೂ ಒಂದು ಪ್ರಶ್ನೆ. ತುಂಬಾ ಇತ್ತು ಮಾತಾಡೋ ಅಂಥದ್ದು, ಸಿಕ್ಕಾಪಟ್ಟೆ ಇತ್ತು. ಸುಮ್ಮನೆ ಅನ್ನೆಸೆಸರಿ ಕಾಮಿಡಿ ಮಾಡಿಸ್ಬಿಟ್ರು. ಗಿಲ್ಲಿದು ಮತ್ತು ಚಂದ್ರಪ್ಪ ಬಂದು ಒಂಚೂರು ಮಾತಾಡಿಸ್ಬಿಟ್ಟು ಅಲ್ಲೊಂಚೂರು ಮಾತಾಡಿ ಅದನ್ನು ಕ್ಲೋಸ್ ಮಾಡಿಬಿಟ್ರು ಟಾಪಿಕ್ಕು. ಎಷ್ಟೊಂದಿತ್ತು ಮಾತಾಡೋ ಅಂಥದ್ದು, ಏನೂ ಮಾತಾಡಿಲ್ಲ. ನನಗೇನೋ ಈ ಸಾಟರ್ಡೆ ಎಪಿಸೋಡು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನನಗಿಷ್ಟು ಅನ್ನಿಸ್ತು, ಹೇಳಿದ್ದೀನಿ. ತುಂಬಾ ವರ್ಸ್ಟು. ಅವಳು ರಿಷಾ ಗೌಡ, ಅಶ್ವಿನಿ ಗೌಡ ಅವರೆಲ್ಲ ಏನೂ ಆಟನೇ ಆಡಿಲ್ಲ. ಸುಮ್ಮನೆ ಬರೀ ಜಗಳ, ಬರೀ ಈ ಥರ ಎಲ್ಲ ಮಾಡ್ಕೊಬಂದ್ಬಿಟ್ಟು ಸುಮ್ಮನೆ ಅಂಥವ್ರಿಗೆಲ್ಲ ಸೇವ್ ಮಾಡಿಕೊಂಡು ಇನ್ನೂ ಅವಕಾಶ ಕೊಡ್ತಾಯಿದ್ದಾರೆ. ಏನಂತ ಗೊತ್ತಾಗ್ತಾಯಿಲ್ಲ ಬಿಗ್ ಬಾಸು. ನನಗೇನೋ ಇಷ್ಟ ಆಗಲಿಲ್ಲ ಸ್ಯಾಟರ್ಡೆ ಎಪಿಸೋಡು. ಮತ್ತೆ ಸಿಕ್ಕೋಣ ಇನ್ನೊಂದು ವಿಡಿಯೋದಲ್ಲಿ ಸಂಡೇ ಎಪಿಸೋಡ್ದು ರಿವ್ಯೂ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ.